ಈಗ ಮಾಡೋದ್ರಿಂದ ಮಟನ್ ನೀಟಾಗಿ ಬೇಯುತ್ತೆ, ನಿಮಗೆ ತಿನ್ನೋಕ್ಕೆ ಇದಿರುತ್ತೆ, ನಾರಂಶ ಬರಲ್ಲ. ಮಸಾಲೆ ಒಂದು ರೆಡಿ ಆದರೆ ಮಟನ್ ಏನು ಒಂದು 10-15 ನಿಮಿಷದಲ್ಲಿ ಬಂದೋಗುತ್ತೆ. ಮಸಾಲೆ ಮೇಯ್ನು ಸರ್. ಇವಾಗ ನೋಡಿ ಮಟನ್ ನೋಡಿ ನೀರು ಬಿಟ್ಟಿದೆ ಸರ್. ಇವಾಗ ಮಸಾಲೆ ಮಾಡ್ಕೊಂಡಲ್ಲ ಸರ್, ಚಾಪ್ಸ್ದು ಅರ್ಧ ಮಾತ್ರ ಯೂಸ್ ಮಾಡೀನಿ, ಇನ್ನು ಅರ್ಧ ಬೇಕಾದ್ರೆ ಚಿಕನ್ ಚಾಪ್ ಮಾಡ್ಕೋಬೋದು. ಒಂದೇ ಥರ ತಿನ್ನೋಕ್ಕೆ ಬೇಜಾರಾದಾಗ ಒಂದು ಚಿಕನ್ ಚಾಪ್ ಮಾಡೋದು, ಒಂದು ಮಟನ್ ಚಾಪ್ ಮಾಡೋದು ಸರ್. ಮಸಾಲೆ ನೋಡಿ ಸರ್ ಹೇಗೆ ಮಟನ್ ಮೇಲೆ ಮಸಾಲೆ ಇದೆ ನೋಡಿ, ಬೀಳೋದೇ ಇಲ್ಲ. ನಿಮ್ಮ ಸಾಂಬಾರು ಮಾಡಿಬಿಟ್ರೆ ಎಲ್ಲ ಇದಾಗಿರುತ್ತೆ ನೋಡಿ ಹೇಗೆ. ಸರ್ ನಮಸ್ತೆ ಸರ್, ನಾನು ಸಂತೋಷ್, ಮೈಸೂರಿಂದ, ರುಚಿ ಮೆಸ್ಸಿಂದ ಸರ್. ಇದು ಮಟನ್ ಚಾಪ್ಸ್, ಇದು ಲೈನ್ ಪೀಸು. ಚಾಪ್ ಅಂದರೆ ಲೈನ್ ಪೀಸ್ ಅಂತ, ಬ್ಯಾಕ್ ಬೋನು. ನಮ್ಮ ಇದರಲ್ಲಿ ನಮ್ಮ ಹೋಟೆಲಲ್ಲಿ ತುಂಬ ಮೂವಿಂಗ್ ಇದೆ. ಬ್ಯಾಂಗ್ಳೂರಿಂದ ಬರೀ ಮಟನ್ ತಿನ್ನೋಕ್ಕೆ ಅಂತ ಬರ್ತಾರೆ, ಯಾಕಂದರೆ ಎಲ್ಲ ಕಡೆ ನಿಮಗೆ ಮಟನ್ ಸಿಗುತ್ತೆ, ಆದರೆ ಕ್ವಾಲಿಟಿ ಮೀಟ್ ಸಿಗೋಲ್ಲ. ಈಗ ನೋಡಿ ಈ ಥರ ನೀಟಾಗಿದೆ ಕ್ವಾಲಿಟಿ, ಎಳೆ ಮಾಂಸ, ಚರ್ಬಿ ಇಲ್ಲ, ಈ ಥರ ಇರುತ್ತೆ ಮೀಟು. ಬನ್ನಿ ಸರ್, ಇವಾಗ ಮಟನ್ ಚಾಪ್ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಲೈನ್ ಪೀಸ್ ನಿಮ್ಗೆ ಹಿಂಗೆ ಎರಡೆರಡೇ ಕಡ್ಡಿ ಹೊಡಿಬೇಕು. ಚಾಪ್ ಅಂದರೆ ಆ್ಯಕ್ಚುಲಿ ಬೆನ್ಮೂಳೆ ಅಂತ, ಅದಕ್ಕೋಸ್ಕರ ಮಟನ್ ಚಾಪ್ಸ್ ಅನ್ನೋದು. ಅದನ್ನು ಇದು ಒಂದು ಮಾಮೂಲಿ ಭಾಷೆ ಆಗಿದೆ. ಚಾಪ್ಸ್ ಅಂದರೆ ಹಸಿರು ಕಲರ್ ಮಸಾಲೆಗೆಲ್ಲ ನಾವು ಚಾಪ್ಸ್ ಅಂದ್ಬಿಡ್ತೀವಿ ಅಷ್ಟೇ. ಚಾಪ್ ಅಂದರೆ ಬೆನ್ಮೂಳೆ ಅಂತ. ಅದನ್ನು ನನಗೆ ಒಬ್ಬರು ಪ್ರೊಫೆಸರ್ ಬಂದಿದ್ರು, ಅವ್ರು ಮಟನ್ ಚಾಪ್ಸ್ ಕೊಟ್ಟಿದ್ರು, ಮಾಮೂಲಿ ಪೀಸ್ ಕೊಟ್ಟೆ. ಅವಾಗ ಅವ್ರು ಹೇಳ್ಕೊಟ್ಟಿದ್ದು ನನಗೆ ಚಾಪ್ ಅಂದರೆ ಬೆನ್ಮೂಳೆ ಅಂತ. ನನಗೂ ಅವಾಗಲೇ ಗೊತ್ತಾಗಿದ್ದು. ಈಗ ಮಾಡೋದ್ರಿಂದ ಮಟನ್ ನೀಟಾಗಿ ಬೇಯುತ್ತೆ, ನಿಮಗೆ ತಿನ್ನೋಕ್ಕೆ ಇದಿರುತ್ತೆ, ನಾರಂಶ ಬರಲ್ಲ. ನೋಡಿ ಸರ್, ಈ ಥರ ಕಟ್ ಮಾಡಿದ್ದೀನಿ, ಈ ಥರ ಇದೆ. ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಇವಾಗ. ಅಡುಗೆ ಸಿಂಪಲ್ ವೇಲಿ, ನಿಮಗೆ ಜಾಸ್ತಿ ಟೈಮ್ ಸಿಗೋಲ್ಲ. ಒಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಆಗಬೇಕಂತ ಅಡುಗೆ. ಹಿಂಗೆ ಹೊಡೆದಿದ್ವಲ್ಲ, ಜಲ್ದಿ ಬೆಂದೋಗುತ್ತೆ. ಬನ್ನಿ ಸರ್, ಇವಾಗ ಮಟನ್ ಚಾಪ್ಸು ಮಸಾಲೆ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ಮಸಾಲೆ ಒಂದು ರೆಡಿ ಆದರೆ ಮಟನ್ ಏನು ಒಂದು 10-15 ನಿಮಿಷದಲ್ಲಿ ಬೆಂದೋಗುತ್ತೆ. ಮಸಾಲೆ ಮೇಯ್ನು. ಇದು ಮಟನ್ ಚಾಪ್ಸ್ಗೆ ಹೋಗುತ್ತೆ, ಚಿಕನ್ ಚಾಪ್ಸ್ಗೆ ಹೋಗುತ್ತೆ, ಎರಡು ಮಾಡ್ಕೋಬೋದು. ಇದು ಪ್ಯೂರ್ ಸನ್ಫ್ಲವರ್ ಆಯಿಲ್ ಸರ್. ನಮ್ಮ ಹೋಟ್ಲಲ್ಲಿ ಇದನ್ನೇ ಉಪಯೋಗಿಸೋದು, ಯಾಕಂದರೆ ನಿಮಗೆ ನೋ ಕೆಮಿಕಲ್ ಇರುತ್ತೆ, ಲೈಟಾಗಿರುತ್ತೆ. ಇಷ್ಟೇ ಸಾಕು ಸರ್, ಜಾಸ್ತಿ ಏನು ಬೇಡ, ಬರೀ ಮಸಾಲೆಗೆಲ್ಲ ಅದಕ್ಕೋಸ್ಕರ ಆಗ್ತಾಯಿರೋದು. 1 kg ಮಟನ್ಗೆ ಒಂದು 10-15, ಯಾಕಂದರೆ ನಾವು ಮೆಣಸು ಹಾಕ್ತೀವಲ್ಲ, ಇಷ್ಟು ಮೆಣಸಿಕಾದ್ರೆ ಸಾಕಾಗುತ್ತೆ ಸರ್. ಇವಾಗ ಈರುಳ್ಳಿ ಹಾಕ್ತಾಯಿದ್ವಿ, ಸ್ವಲ್ಪ ಜಾಸ್ತಿ ಬೇಡ. ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗುತ್ತೆ ಸರ್. ಇದಕ್ಕೆ ಮೇಯ್ನ್ ಬೇಕಾದ್ರೆ ಸರ್ ಶುಂಠಿ ಪೇಸ್ಟು. ಸಣ್ಣ ಸ್ಪೂನ್ ಆದರೆ ನಿಮ್ಗೆ 2 ಬೇಕಾಗುತ್ತೆ. ನಾನು ಸೌಟಲ್ಲಿ ಹಾಕ್ತಾಯಿದ್ರಿಂದ 3/4 ಸೌಟ್ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕ್ತೀನಿ ಸರ್. ಚಕ್ಕೆ ಲವಂಗ ಪೌಡರು ಸ್ವಲ್ಪ ಸಾಕು ಸರ್, ಜಾಸ್ತಿ ಬೇಡ, ಯಾಕಂದರೆ ಅದರದ್ದೇ ಘಾಟಾಗೋಗುತ್ತೆ, ಬೇರೆ ಫ್ಲೇವರ್ ಇರೋಲ್ಲ. ಏನು ಮನೇಲಿ ಮಾಡ್ತಿರಲ್ಲ ಚಕ್ಕೆ ಮತ್ತು ಲವಂಗ ಅಷ್ಟೇ. ಇದು ಮೆಣಸು ಪೌಡ್ರು ಸರ್, ಪೆಪ್ಪರ್ ಪೌಡ್ರು. ನಾನೆಲ್ಲ ಹೋಟ್ಲೆಲ್ಲ ರೆಡಿ ಇರ್ತಲ್ಲ, ಇದೊಂದು 1 ಟೇಬಲ್ ಸ್ಪೂನ್ ಇಲ್ಲ 1.5 ಟೇಬಲ್ ಸ್ಪೂನ್ ಆದರೆ ಸಾಕು. ಪಾಲಕ್ ಹಾಕಿದ್ರೆ ನಿಮಗೆ ಫ್ಲೇವರ್ ಜಾಸ್ತಿ ಸಿಗುತ್ತೆ ಪಾಲಕ್ ಹಾಕೋದ್ರಿಂದ. ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. 2 ಕಟ್ ಹಾಕಿ ಸರ್, ನಿಮಗೆ ಅದೇ ತಿಕ್ನೆಸ್ ಸಿಗುತ್ತೆ ನಿಮ್ಮ ಸಾಂಬಾರ್ದು. ಇದು ಸರ್ ಕೋರಿಯಂಡರ್, ನಾಟಿ ಕೊತ್ತಂಬರಿ ಸೊಪ್ಪು 1 ಕೈ ಇದೆ. 1 ಕೈ ಪುದೀನ ಸೊಪ್ಪು ಸರ್, ಅಷ್ಟೇ. ಇದಕ್ಕೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ, ಆ ಸಾಂಬಾರು ತಿಕ್ನೆಸ್ ಬರಲಿ ಅಂತ. ಕೊಬ್ಬರಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಜಾಸ್ತಿ ಬೇಕಂದರೆ ತೆಂಗಿನಕಾಯಿನೂ ಹಾಕೋಬೋದು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಬೇಯಲಿ ಸರ್ ಅದು. ಇದಕ್ಕೆಲ್ಲ ಮೇಯ್ನ್ ಬಂದು ಸರ್ ಅರಿಶಿನ ಪೌಡ್ರು ಸರ್, 1 ಸ್ಪೂನು ಅರಿಶಿನ ಪೌಡ್ರು. ಇದೇ ನಿಮಗೆ ಕಲರೆಲ್ಲ ಕೊಡೋದು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಯಾಕಂದರೆ ಮಸಾಲೆಲ್ಲ ನೀಟಾಗಿರುತ್ತೆ. ಮಟನ್ ಎಳೆದ್ರಿಂದ ಫಸ್ಟ್ ಇದು ಬೇಯಿಸ್ಕೊಟ್ರೆ ಸರ್. ಮೊದಲು ನಾನು ಫುಡ್ ಕಾರ್ಟ್ ಮಾಡ್ತಾಯಿದ್ದೆ, ನಮ್ಮ ತಾಯಿ ಅಡುಗೆ ಮಾಡ್ಕೊಡ್ತಾಯಿದ್ರು. ನಾನು ತಗೋಗಿ ಫಸ್ಟು ಬರೀ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೆ. ಹಾಗೆ ಬರ್ತಾ ಹಂಗೆ ನೋಡ್ತಾ ಕಲಿತೋದಷ್ಟೇ ಸರ್. ಇಲ್ಲಿ ಯಾವುದೋಗಿರಲಿ ಸರ್. ಮೊದಲನೇ ದಿನ ನಾನು 400 ರೂಪಾಯಿಂದ ವ್ಯಾಪಾರ ಶುರು ಮಾಡಿದ್ದು. ನಮ್ಮ ಸ್ನೇಹಿತರೊಬ್ಬರು ಸಂತೋಷ್ ಗೌಡ ಅಂತ, ಅವ್ರು 5,000 ಕೊಟ್ಟಿದ್ರು ಸಾಲ, ಅಂದರೆ ಬಡ್ಡಿಗಿಲ್ಲ, ಸುಮ್ಮನೆ ಕೊಟ್ಟಿದ್ರು. ಹಾಗೆ ಒಂದು ಬಾಡಿಗೆ ಆಟೋ ತೊಗೊಂಡು ಶುರು ಮಾಡಿದ್ದೆ ಸರ್ ಫಾಸ್ಟ್ ಫುಡ್ಡು. ಹಾಗೆ ಸರ್ ಇವಾಗ ಕಲಿತಾ ಬರ್ತೀವಿ ಸರ್. ಮಾಡ್ತಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಬಂದಮೇಲೆ ಹೊಸ ಹೇಗೆ ಮಾಡಬೇಕು ಅಂತ ಹುಡಿಕೊಂಡು ಹೋದಾಗ ಕಲ್ತಿದ್ದು. ಅದೇ ಲಾಕ್ಡೌನ್ ಆದಮೇಲೆ ಒಂಚೂರು ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಮಾಡಿದ ಬಂದಿದೆ ಸರ್. ಸಾಕು ಸರ್, ಇಷ್ಟು ಬೇಯಿಸಿದೆ ನೋಡಿ, ಇಷ್ಟು ಸಾಕು, ಜಾಸ್ತಿ ಬೇಯಿಸೋದು ಬೇಡ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಆ ಮಸಾಲೆ ಎಲ್ಲ ರೆಡಿಯಾಗಿದೆ. ಇವಾಗ ಮಟನ್ ಚಾಪ್ ಮಾಡಿದೆ ಸರ್. ಇವಾಗ ಮಟನ್ ಫಸ್ಟು ಬೇಯಕ್ಕೆ ಇದು ಮಾಡಿದೆ ಸರ್. ಇದು ಎಣ್ಣೆ ಒಂಚೂರು ತುಪ್ಪ ಹಾಕ್ದಾಗ ನಿಮ್ಗೆ ಫ್ಲೇವರ್ ಸಿಗುತ್ತೆ ಅಂತ ಅಲ್ಲಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೋಸ್ಕರ ಎಣ್ಣೆ ಏನು ಬೇಕಾಗಲ್ಲ, ತುಪ್ಪ ಹಾಕಿದ್ದೀನಿ. ಇಲ್ಲಿ ನಿಮ್ಗೆ ತುಪ್ಪ ಬೇಡ ಅಂದರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಇದು ಜಾಸ್ತಿ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ಮಸಾಲೆ ಹೊಡೆದ್ಬಿಡುತ್ತೆ, ಸೊಪ್ಪೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಲಿಮಿಟಾಗಿ ಒಂದು 50 ಗ್ರಾಮ್ ಹಾಕಿದ್ದೀನಿ, ತುಂಬ ಜಾಸ್ತಿ ಆಗಿಲ್ಲ ಸರ್. ಇದು ನೋಡಿ ಸರ್, ಮೀಟ್ ಇದು ಇವಾಗ ಕಟ್ ಮಾಡಿದವಲ್ಲ, ಕ್ವಾಲಿಟಿ ನೋಡಿ ಸರ್. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಮೀಟ್ದು ಯಾವ ಥರ ಇದೆ ಅಂತ. ನಿಮ್ಮ ಕಲರಲ್ಲೇ ಗೊತ್ತಾಗುತ್ತೆ ಸರ್. ಇವಾಗ ತುಂಬ ಜನ ಬೆಂಗಳೂರಿಂದ ಮಟನ್ಗೋಸ್ಕರನೇ ಬರ್ತಾರೆ, ಯಾಕಂದರೆ ಬೆಂಗಳೂರಲ್ಲಿ ಅವ್ರು ತಿನ್ನೋಕ್ಕೆ ಭಯ, ಆಮೇಲೆ ರುಚಿ ಸಿಗೋಲ್ಲ, ಕ್ವಾಲಿಟಿ ಇದ್ರೂ ಸಿಗೋಲ್ಲ.
ಮಟನ್ ತಿನ್ನೋ ಊಟ ಮಾಡೋಕ್ಕೆ ಅಂತಲೇ ಬರ್ತಾರೆ ಸರ್. ಈಗ ಬ್ಯಾಂಗ್ಳೂರಿಂದ ಇವಾಗ 1 ಅವರ್ ಡ್ರೈ ಅಲ್ಲ, ಮೈಸೂರಿಗೆ ಬಂದು ಊಟ ಮಾಡ್ಕೊ ಹೋಗ್ತಾರೆ. ಇಲ್ಲಿ ಹನುಮಂತ ಹೋಟೆಲ್ ಎಲ್ಲ ಕಡೆ ಹೋಗ್ತಾರೆ. ಮೈಸೂರಲ್ಲಿ ಅವ್ರಿಗೆ ಎಲ್ಲಿ ಫೇವ್ರೇಟ್ ಹೋಟ್ಲ್ ಇರುತ್ತೆ ಅಲ್ಲಿ ಬಂದು ಊಟ ಮಾಡೋಕೆ ಹೋಗ್ತಾರೆ ಸರ್. ಇವಾಗ ನೋಡಿ ಸರ್, ಮಟನ್ ಚಾಪ್ಸು ಸುಂಡಾಗಿ ಹಾಕ್ತಾಯಿದ್ದೀವಿ. ಇದೊಂದು 5 ನಿಮಿಷ ಸುಣ್ಬೇಕು ಸರ್. ಇದು ಎಣ್ಣೆಲಿ ಸರ್. ಎಳೆ ಮಾಂಸ ಅಲ್ಲ, ಒಂಚೂರು ಕ್ಲೋಸ್ ಮಾಡಿಬಿಡ್ತೀನಿ, ಒಂದು ಸ್ವಲ್ಪ ಸ್ಟೀಮಲ್ಲಿ ಅದೊಂದು ಸ್ವಲ್ಪ ಇದಾಗುತ್ತೆ ಅಂತ ಸರ್. ಇವಾಗ ನೋಡಿ ಮಟನ್ ನೋಡಿ ನೀರು ಬಿಟ್ಟಿದೆ, ಅರ್ಧ ಬೆಂದೋಗಿದೆ ಆಲ್ರೆಡಿ. ಇದು ಎಳೆ ಮಾಂಸ, ಇದು ಆಲ್ರೆಡಿ ಬೆಂದೋಗಿದೆ, 50% ಬೆಂದೋಗಿದೆ. ಇನ್ನು 10 ನಿಮಿಷ ಬೇಯಿಸಿದ್ರೆ ಸಾಕು ಸರ್, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಆ್ಯಡ್ ಮಾಡೋದ ಬನ್ನಿ ಸರ್. ಇದು ನೋಡಿ ಸರ್, ಇದು ಗಂಧ ಥರ ಇರಬೇಕು ಪೇಸ್ಟು. ನಿಮಗೆ ಗಂಧ ಥರ ಫುಲ್ ನೈಸ್ ಇರಬೇಕು, ಒಂಚೂರು ಸಿಗಬಾರ್ದು ಕೈಗೆ, ಫುಲ್ ಪೇಸ್ಟ್ ಆಗಿರಬೇಕು. ಹೌದು ಸರ್, ನಾವು ಗ್ರೈಂಡಲ್ಲೇ ಮಾಡೋದು. ಇದು ಕಡಿಮೆ ಮಾಡೋದ್ರಿಂದ ಇದು ಮಿಕ್ಸಿಲಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಟನ್ ಚಾಪ್ಸ್ ಮಾಡ್ಬೋದು, ನೀವು ಚಿಕನ್ ಚಾಪ್ಸ್ ಸಹ ಮಾಡ್ಬೋದು. ಇದೇನು ಹಾಕೋದಂದರೆ ಹಾಂ ಸರ್, ಅರ್ಧ ಹಾಕಿದ್ದೀನಿ. ನಾನು ಚಿಕನ್ ಚಾಪ್ಸು ಮಾಡೋದು ಸರ್ ಇದರಲ್ಲಿ. ಇವಾಗ ಮಟನ್ ಜೊತೆ ಸ್ಟಿಕ್ಕಿ ಆಗಿರಬೇಕು ಮಸಾಲೆ, ಈ ಥರ ಅಂಟ್ಕೊಂಡಿರಬೇಕು ಹಿಂಗೆ. ಆವಾಗ ನಿಮಗೆ ಮಟನ್ ತುಂಬ ಟೇಸ್ಟಿಯಾಗಿಬಿಡುತ್ತೆ ನೋಡಿ. ಇವಾಗ ಬೇಯ್ತಾ 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 ಕಲರ್ ಡಾರ್ಕ್ ಆಗುತ್ತೆ. ನಿಮಗೆ ಬಲ್ತಿರೋ ಮಟನ್ ಅಂದರೆ ಕುಕ್ಕರಲ್ಲಿ ಮಾಡಲೇಬೇಕಾಗುತ್ತೆ. ಇದು ಎಳೆ ಮಾಂಸ ಆಗಿರೋದ್ರಿಂದ ಕುಕ್ಕರ್ ಏನು ಬೇಕಾಗಲ್ಲ ಅನಿಸುತ್ತೆ. ಒಬ್ಬೊಬ್ಬರು ಅದನ್ನು ಕುಕ್ಕರ್ಗೆ ಹಾಕ್ತಾರೆ. ಚೂರು ಅರಿಶಿನ ಕೊಡ್ತಾಯಿದ್ದೀನಿ. ಒಂದು ಉಪ್ಪು 1 kgಗೆ ಇಷ್ಟೇ ಸರ್, ಸಾಕು ಇಷ್ಟೇ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸರ್, ಅರ್ಧ ಮುಕ್ಕಾಲು ಸ್ಪೂನು ಗರಂ ಮಸಾಲ. ನೋಡಿ ತಿಕ್ ಗ್ರೇವಿ ಇದೆ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ತಿಕ್ ಗ್ರೇವಿ ಹಿಂಗೆ ಮಾಡಿದಾಗಲೇ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಅದಕ್ಕೆ ನಾನು ಗೋಡಂಬಿ ಹಾಕಿದ್ದು ಸರ್. ಮಟನ್ ಪಲಾವ್ ಜೊತೆ ತಿಂತಾರೆ, ಗೀ ರೈಸ್ ಜೊತೆ ತಿಂತಾರೆ, ಮುದ್ದೆ, ವೈಟ್ ರೈಸು, ಪರೋಟ, ಅವ್ರವ್ರು ಇಷ್ಟ ಹೇಗಿರುತ್ತೆ ಆ ಥರ ಸರ್. ನಿಮ್ಗೆ ನೋಡಿ ತಗೋಬೇಕಷ್ಟೇ ಸರ್, ಎಲ್ಲ ಕಡೆ ಸಿಗುತ್ತೆ. ನಿಮಗೆ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ. ಎಳೆ ಮಟನ್ ಯಾವುದು, ಬಲ್ತಿರೋದು ಯಾವುದು, ಮೀಡಿಯಮ್ ಯಾವುದು, ನಾಟಿ ಮರಿ ಯಾವುದು, ಸ್ಥಳದ ಮರಿ. ನಾಟಿ ಕುರಿ ಅಂದರೆ ನಮ್ಮ ಸ್ಥಳದ್ದು, ನಮ್ಮ ಮೈಸೂರಿನ ಸುತ್ತಮುತ್ತ ಬನ್ನೂರಿದೆ, ಕಿರಗಾವಲಿದೆ, ಚನ್ನರಾಪಟ್ಟಣ, ಹೊಳೆನರಸೀಪುರ, ನಮ್ಮ ಸ್ಥಳದ ಕುರಿ ಎಲ್ಲ ಚೆನ್ನಾಗಿರುತ್ತೆ ತುಂಬ. ಇನ್ನು ನಿಮ್ಗೆ ಹೊರಗಡೆಯಿಂದ ಅಂದರೆ ನಿಮ್ಮ ಚಿತ್ರದುರ್ಗ ಆ ಸೈಡಿಂದೆಲ್ಲ ಬರುತ್ತೆ. ಅದು ಕಪ್ಪು ಕುರಿ ಬರುತ್ತಲ್ಲ, ಅದು ನಮ್ಮಲ್ಲೆಲ್ಲ ಬಿಳಿ ಕುರಿ ಇರುತ್ತಲ್ಲ, ನಾಟಿ ಕುರಿ, ಅದು ನಮ್ಮ ಸ್ಥಳದ್ದು ಸರ್. ಅದಕ್ಕೆ ನಾಟಿ ಕುರಿ ಅಂತೀವಿ ನಾವು. ಬಂಡೂರು ಕುರಿ ಅದು ನಿಮಗೆ ಕಾಲು ತುಂಬ ಚಿಕ್ಕ ಬರುತ್ತೆ. ಆಮೇಲೆ ಅದ್ರ ಮೀಟು ತುಂಬ ಸ್ವೀಟ್ ಆಗಿರುತ್ತೆ, ನಿಮಗೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀರಾ. ನಿಮಗೆ ಅದು ಆಲ್ಮೋಸ್ಟ್ ನಿಮ್ಗೆ ಬೇಕು ಅಂದರೆ ಅದು ನಿಮ್ಗೆ 1,000 ರೂಪಾಯಿ ಮೇಲೆ ಕೇಳಿಬಿಡುತ್ತೆ kg. ತುಂಬ ಕಾಸ್ಟ್ಲಿ. ಅದು ಏನಪ್ಪ ಅಂದರೆ ಫಂಕ್ಷನಲ್ಲಿ ಕಾಯಿಸಿದ್ರು ಮಾತ್ರ ತಗೋಬೇಕು, ಎಲ್ಲರೂ ಮಾಡೋಕ್ಕಾಗಲ್ಲ. ಎಲ್ಲೂ ಮಾರಲ್ಲ ಸರ್, ಮೈಸೂರಲ್ಲಿ ಎಲ್ಲೂ ಬನ್ನೂರು ಕುರಿ ಮಾರಲ್ಲ. ಸುಮ್ಮನೆ ಹೇಳ್ತಾರೆ ಬನ್ನೂರು ಕುರಿ ಅದು ಬಂಡೂರು ಕುರಿ ಸರ್. ಸ್ವಲ್ಪ ನೀರು ಆ್ಯಡ್ ಮಾಡೋದು ಸರ್, ಗಟ್ಟಿದೆ. ಇವಾಗ ಬೇಯ್ತಾ ಬೇಯ್ತಾ ತಿರ್ಗಾ ಗಟ್ಟಿ ಆಗುತ್ತಲ್ಲ, ಈಗ ಸ್ವಲ್ಪ ನೀರು ಆ್ಯಡ್ ಮಾಡೋದು ಸರ್. ಇವಾಗ ನೋಡಿ ತಿಕ್ ಗ್ರೇವಿ, ಇವಾಗ ನೋಡಿ ತಿಕ್ ಆಗೋಗಿದೆ ಆಲ್ರೆಡಿ. ಇನ್ನು ಸ್ವಲ್ಪ ತಿಕ್ಕಾದರೆ ಈ ಥರ ಮಟನ್ ಮೇಲೆ ಇರಬೇಕು ಮಸಾಲೆ ಸಾಂಬಾರು. ನೋಡಿ ಮಟನ್ ಮೇಲೆ ಇದೆ ಸಾಂಬಾರು. ಇವಾಗ ಸ್ಮೆಲ್ಲೆಲ್ಲ ಫಸ್ಟೇ ಹೊಂಟೋಗಿದೆ ಸರ್. ತಿಕ್ ಗ್ರೇವಿ ಇರಬೇಕು, ಮಟನ್ಗೆ ಅಂಟಿರಬೇಕು ಈ ಥರ. ಅವಾಗ ಏನಾಗುತ್ತೆ ಅಂದರೆ ತುಂಬ ಟೇಸ್ಟ್ ಆಗಿಬಿಡುತ್ತೆ. ಮಟನ್ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಬೈಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಸಾಲೆನೂ ಸಿಗುತ್ತೆ, ಮೀಟು ಸಿಗುತ್ತೆ. ಇಷ್ಟಪಡ್ತಾರೆ ಜನ, ನಾವು ಇಷ್ಟಪಡ್ತೀವಿ. ನಮ್ಮ ಕಾನ್ಸೆಪ್ಟ್ ಹೆಂಗಿದೆ ಸರ್, ನಾವು ಬೇರೆ ಹೋಟ್ಲು ಹೋದಾಗ ಯಾವ ಥರ ನಮಗೆ ತಿನ್ನೋಕ್ಕೆ ಇಷ್ಟ ಇದೆ ಆ ಥರ ನಾನು ಹೋಟ್ಲಲ್ಲಿ ಮಾಡ್ತೀನಿ. ಇವಾಗ ನಾನು ಇನ್ನೊಂದು ಕಡೆ ಹೋದಾಗ ನಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನಗೆ ಈ ಥರ ಸಿಗಬೇಕು, ಆ ಥರ ಸಿಗಬೇಕು ಅಂತ. ಆ ಥರ ಎಲ್ಲರಿಗೂ ಸಿಗಬೇಕು ಅಂದ್ಬಿಟ್ಟು ನನ್ನ ಎಕ್ಸ್ಪೆಕ್ಟೇಷನು. ಆ ಥರನೇ ಕೊಡ್ತಾಯಿದ್ದೀನಿ ಸರ್ ಹೋಟೆಲ್ಲಿ. ಸರ್ ನೋಡಿ ಸರ್, ಆಲ್ಮೋಸ್ಟ್ ಆಗಿದೆ, ಜಿಡ್ಡು ಬಿಡ್ತಾ ಇದೆ ಅಂದರೆ ನಿಮಗೆ ಆ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ಮಟನ್ ಆಲ್ರೆಡಿ ಬೆಂದೋಗಿದೆ, ಏನು ಜಾಸ್ತಿ ಇಲ್ಲ. ನೋಡಿ ಸರ್, ಇವಾಗ ಮಟನೆಲ್ಲ ಆಲ್ಮೋಸ್ಟ್ ಬೆಂದೋಗಿದೆ ಸರ್. ಚೂರಷ್ಟೇ, ಇನ್ನೊಂದು ಸ್ವಲ್ಪ ಬೆಂದರೆ ಒಂದು 2 ನಿಮಿಷ ಬೆಂದರೆ ಆಗೋಯ್ತು ನೋಡಿ. ಟೋಟಲ್ ಪ್ರೊಸೆಸಿಂಗ್ ಬಂದು ನಿಮಗೆ 20 ನಿಮಿಷ ಅಷ್ಟೇ. ಕುಕ್ಕರ್ಗೆ ಹಾಕಿದ್ರೆ ನೀವು 10 ರಿಂದ 15 ನಿಮಿಷದಲ್ಲಿ ಆಗೋಗುತ್ತೆ. ಇಷ್ಟೇ ಅಡುಗೆ ಸರ್. ಈಗ ಮಾಡಿದ್ರೆ ಚೆಂದ, ಕುಕ್ಕರ್ಲಾದ್ರೆ ಏನು ಕಲಸೋಗುತ್ತೆ. ನಿಮಗೆ ಮಾಂಸ ಬಾಯಲ್ಲಿ ತಿನ್ಬೇಕು ಸರ್, ಕೈಯಲ್ಲಿ ತಿನ್ನಬಾರ್ದು. ಬಾಯಲ್ಲಿ ತಿಂದರೆ ಅದು ರುಚಿ ಜಾಸ್ತಿ. ನೀವು ಕೈಯಲ್ಲಿ ತಿಂದಾಗ ಅದು ಸಿಗಲ್ಲ. ನೋಡಿ ಸರ್, ಆಗೋಗಿದೆ. ಅಡುಗೆ ಮಾಡೋಕ್ಕೆ ಯಾರು ನಳ ಮಹಾರಾಜನೇ ಬೇಕಾಗಿಲ್ಲ. ನಾವು ಮಾಡ್ಬೋದು, ನೀವು ಮಾಡ್ಬೋದು. ಅದ್ರ ಮೇಲೆ ಒಂಚೂರು ಇಂಟ್ರೆಸ್ಟ್ ಇರಬೇಕಷ್ಟೇ. ಸರ್ ನೋಡಿ ಸರ್, ಇದು ಮಟನ್ ಚಾಪ್ಸು. ನಮ್ಮ ಹೋಟ್ಲಲ್ಲಿ ಬಕಾಸುರ ತಾಲಿ ಇದೆಯಲ್ಲ, ಅದರಲ್ಲಿ ಇದು ಒಂದು ಸಿಗುತ್ತೆ, ಈ ಥರನೇ ಸಿಗುತ್ತೆ. ನಾವು ಒಂಚೂರು ಸಾಂಬಾರಲ್ಲಿ ಇರುತ್ತೆ, ಇಲ್ಲಿ ಒಂದು ಸ್ವಲ್ಪ ತಿಕ್ಕಾಗಿದೆ ಅಷ್ಟೇ. ಇದೇ ರುಚಿ ಬಂದು ನಿಮ್ಗೆ ಒಂದೇ ಇರುತ್ತೆ, ಸೇಮ್ ರುಚಿ ಇರುತ್ತೆ, ಒಂದೇ ರುಚಿ ಇರುತ್ತೆ. ಟೆಂಡರ್ನೆಸ್ ಇದೇ ಇರುತ್ತೆ, ಮೀಟು ಕ್ವಾಲಿಟಿನೂ ಇದೇ ಇರುತ್ತೆ. ಮಸಾಲೆ ನೋಡಿ ಸರ್ ಹೇಗೆ, ಮಟನ್ ಮೇಲೆ ಮಸಾಲೆ ಇದೆ ನೋಡಿ, ಬೀಳೋದೇ ಇಲ್ಲ. ನಿಮ್ಮ ಸಾಂಬಾರು ಮಾಡಿಬಿಟ್ರೆ ಎಲ್ಲ ಇದಾಗಿರುತ್ತೆ ನೋಡಿ ಹೇಗೆ. ಈಗ ಫುಲ್ ಬೆಂದೋಗಿದೆ. ಈ ಮಸಾಲೆ ಜೊತೆ ಸಿಗುತ್ತೆ ಮಾಂಸ, ಹಿಂಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಸರ್, ಎಲ್ಲ ಟೇಸ್ಟ್ ಮಾಡೋದ. ತುಂಬ ಸಾಫ್ಟಾಗಿದೆ ಸರ್. ತುಂಬ ನಿಮಗೆ ಮಟನ್ ತಿನ್ನೋಕ್ಕೆ ನಿಮ್ಮ ಮಟನ್ ಜೊತೆ ಮಸಾಲೆ ಸಿಗ್ತಾಯಿದೆ ನೋಡಿ ಸರ್. ಇವಾಗ ಈಸಿಯಾಗಿರುತ್ತೆ ನಿಮಗೆ ತಿನ್ನೋಕ್ಕೆ. ನೋಡಿ ಮಸಾಲೆ ಎಲ್ಲ ಹಂಗೆ ಅಂಟ್ಕೊಂಡಿದೆ ಮಟನ್ ಮೇಲೆ. ಹಾಗೆ ಇವಾಗ ಹೇಗೆ ಕುಕ್ ಮಾಡಿದ್ವಿ ಅದೇ ಥರ ಇದೆ, ನಿಮ್ಗೆ ಬೇರೆಯೇ ಆಗಿಲ್ಲ ಮಸಾಲೆ. ಒಂದು 2-3-4 ಚೀವಲ್ಲೇ ತಿನ್ಬಿಡ್ಬೋದು. ನಮ್ಮ ಮೈಸೂರಲ್ಲಿ ಸರ್ ಮಸಾಲೆ ಕಡಿಮೆ ಇರುತ್ತೆ, ಈಸಿಲಿ. ನಿಮ್ಗೆ ಏನಂದರೆ ಮಸಾಲೆನೇ ಅನಿಸಲ್ಲ, ಮಾಮೂಲಿ ರೆಗ್ಯುಲರ್ ಊಟ ಮಾಡ್ತಾಯಿದ್ದೀವಿ ಅನಿಸುತ್ತೆ. ನಾವು ಇಷ್ಟೇ ಮಸಾಲೆ ಹಾಕೊಂಡಿರೋದು.
ಮುದ್ದೆ ನೋಡಿ ಸ್ವಲ್ಪನೇ ಕೊಟ್ಟರೆ ಸಾಕು ನೋಡಿ ಸರ್. ಇದಕ್ಕೆ ಹೇಗೆ ಅಂಟ್ಕೊಡ್ದು ಇಷ್ಟೇ ಒಳಕೊಂಡಾಯ್ತು ನೋಡಿ. ಇವಾಗ ರೈಸ್ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಮಸಾಲೆ ಸಾಕು ಸರ್, ಜಾಸ್ತಿ ಬೇಕಾಗಿಲ್ಲ ನೋಡಿ. ಇಷ್ಟು ಹಾಕೊಂಡ್ರೆ ಸಾಕು, ಸ್ವಲ್ಪ ಮಸಾಲೆ ಹಾಕೊಂಡ್ರೆ ಸಾಕು. ಅದ್ರ ಜೊತೆ ಒಂದು ಪೀಸ್ ಹಾಕೊಂಡು ಕಲ್ಸ್ಕೊಂಡು ತಿನ್ನೋದು ನೋಡಿ ಸರ್. ನನಗೆ ಇಷ್ಟ ಆಗಬೇಕು ಫಸ್ಟು. ನನಗಿಷ್ಟ ಆದರೆ ಜನಗಳಿಗೆ ಇಷ್ಟ ಆಯಿತು ಅಂತ ಅರ್ಥ. ಯಾಕಂದರೆ ನಾನು ತುಂಬ ತಿಂಡಿ ಹೋಗೋದ. ನನ್ನ ಮೈಸೂರಲ್ಲಿ ಇರೋ ಎಲ್ಲ ಹೋಟ್ಲಲ್ಲೂ ಊಟ ಮಾಡಿದ್ದೀನಿ, ಬೆಂಗಳೂರು ಬಂದು ಊಟ ಮಾಡ್ತೀನಿ. ನನಗೆ ಇಷ್ಟ ಆಗಬೇಕು ಸರ್ ಫಸ್ಟು, ಯಾಕಂದ್ರೆ ನನಗೆ ಇಷ್ಟ ಆದರೆ ತಾನೇ ಬೇರೆ ಸ್ಯಾಟಿಸ್ಫೈ ಆಗೋದು ಸರ್. ಇಷ್ಟೇ ಮಟನ್ ಚಾಪ್ ಮಾಡೋದು. ನೀವು ನೋಡಿ ಸರ್, ನಿಮಗೆ ಇಷ್ಟ ಆದರೆ ನಮ್ಮ ಹೋಟೆಲ್ಗೆ ಬನ್ನಿ, ಮೈಸೂರಲ್ಲಿದೆ. ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ಕರ್ಕೊಂಬನ್ನಿ, ನಿಮ್ಮ ಸ್ನೇಹಿತರು ಕರ್ಕೊಂಬನ್ನಿ. ರುಚಿನ ನೀವು ಇದು ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಸರ್. ಓಪನಾಗಿ ಕಾಮೆಂಟ್ ಹೇಳಿ, ನಾನು ಕೇಳ್ತೀನಿ. ತಪ್ಪಿದ್ರೆ ತಿತ್ಕೋತೀನಿ. ಬನ್ನಿ ಸರ್, ನಮ್ಮ ಮೈಸೂರು ಸ್ಟೈಲಲ್ಲಿ ಎಲ್ಲ ಥರ ಅಡುಗೆ ನಿಮಗೆ ಬಂದು ಮಾಡಿ ತೋರಿಸ್ತೀನಿ. ನೀವು ನೋಡಿ, ನೀವು ಮನೇಲಿ ಮಾಡಿ, ಇಷ್ಟ ಆದರೆ ಮಾಡಿ, ಇಲ್ಲ ನಮ್ಮ ಹೋಟ್ಲಿಗೆ ಬನ್ನಿ. ಇಲ್ಲ ನಿಮ್ಮ ಮನೇಲೇ ಮಾಡ್ಕೊಂಡು ತಿನ್ಬೋದು, ನಮ್ಮ ಹೋಟ್ಲಿಗೆ ಬರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಸಿಗೋದಾ ಸರ್. ಮಾಡ್ತಾನೆ ಇರ್ತೀನಿ, ಸಿಗ್ತಾನೆ ಇರ್ತೀನಿ. ಬಾಯ್ ಸರ್.